ಓಡ್ರೋ 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 ಇದು ಸರ್ಜಾ ಶ್ರೀನಿವಾಸ್ ಅವರು ನಮ್ಮ ಜೊತೆ 2023ನೇ ಇಸ್ವಿಲೇ ಬರೆದು ಇಟ್ಕೊಂಡಿದ್ದೆ. ಇಲ್ಲ ಅಣ್ಣ, ನಾನು ನಿಮಗೋಸ್ಕರ ಹಾಡಲೇಬೇಕು ಅಂತ ಬಂದಿದ್ದೀನಿ, ಹಾಡಲೇಬೇಕಣ್ಣ ಅಂತ ಹೇಳಿದೆ. ಓದ್ತಾವೆಲ್ಲ ನನ್ನನ್ನು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ಕಂಡುಹಿಡಿತಾ ಇದ್ದಾರೆ. ಸರ್, ಮುಂಚೆ ನನ್ನ ಹೆಸರು ಬರೀ ಶ್ರೀನಿವಾಸ್ ಅಂತ ಇತ್ತು. ಈಗ ಫೇಮಸ್ ಆದ್ಮೇಲೆ ಓಡ್ರೋ ಓಡ್ರೋ ಶ್ರೀನಿವಾಸ್. ಇದು ಆ ಸಾಂಗ್ ತರ ಇದೆ, ಈ ಸಾಂಗ್ ತರ ಇದೆ, ಎಲ್ಲ ಟ್ರೋಲ್ ಮಾಡ್ತಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ನಾನೇ ರಚಿಸ್ತೀನಿ, ರಾಗ ಸಂಯೋಜನೆ ಮಾಡ್ತೀನಿ, ಹಾಡ್ತೀನಿ. ಬೇರೆ ಎಲ್ಲೂ ನಾನು ಲಿರಿಕ್ಸ್ನ ಕದಿಯಲ್ಲ. ಸಿನಿಮಾಗಳಲ್ಲಿ ಹಾಡಬೇಕು, ಬರಿಬೇಕು ಅಂತ ಆಸೆ. ಮಹಾದಾಸೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಸರ್. ನಾನು ಕಾಲೇಜ್ ಡೇಸಿಂದನೂ ನಾನು ಹಾಡುಗಳು ಆಡ್ತಾ ಇದ್ದೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು BA ಕಂಪ್ಲೀಟ್ ಮಾಡಿದ್ದೀನಿ. ಬಾರೆ ನನ್ನ ಅರ್ಧಾಂಗಿ, ನೀನೆ ನನ್ನ ಚೆಲುವಂಗಿ, ನೀ ಬಂದು ನನ್ನನ್ನು ಅಪ್ಪಿಕೋ, ಅಣ್ಣನ ಅಪ್ಪುಗೆ, ಅಭಿಮಾನಿಗಳಿಗೆ ಮೆಚ್ಚುಗೆ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ನಾನು ನಿಮ್ಮ ಸಾಗರ್ ತುರ್ಬೇಕೆರೆ. ನ್ಯಾಷನಲ್ ಟಿವಿಯ ಎಲ್ಲ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ. ಈಗ ಆಲ್ರೆಡಿ ಇಡೀ ಕರ್ನಾಟಕದಾದ್ಯಂತ ಇವರು ಬರೆದು ಹಾಡಿರುವಂಥ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಗಣಪತಿ ಹಬ್ಬದಲ್ಲೂ ಇವ್ರದೇ ಸಾಂಗು, ಕನ್ನಡ ರಾಜ್ಯೋತ್ಸವದಲ್ಲೂ ಇವ್ರದೇ ಸಾಂಗು. ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಪ್ಯಾನ್ ಇಂಡಿಯಾ ಅಷ್ಟು ವೈರಲ್ ಆಗಿರುವಂಥ ಹಾಡನ್ನು ಹಾಡಿರುವಂಥ ಹಾಡುಗಾರರು, ಸಾಹಿತ್ಯವನ್ನು ಬರೆದಿರುವಂಥ ಗೀತ ರಚನಾಕಾರರು ಬೇರೆ ಯಾರು ಅಲ್ಲ, ಓಡ್ರೋ 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 ಇದು ಸರ್ಜಾ ಶ್ರೀನಿವಾಸ್ ಅವರು ನಮ್ಮ ಜೊತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಹೇಗಿದ್ದೀರಾ ಸರ್? ಸರ್, ತುಂಬ ಚೆನ್ನಾಗಿದ್ದೀನಿ ಸರ್. ಏನು ಸರ್, ನಿಮ್ಮ ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ಎಲ್ಲರೂ ಮೊಬೈಲಲ್ಲೂ, ಸ್ಟೇಟಸಲ್ಲೂ, ಯಾವ ಟ್ರೋಲ್ ಪೇಜ್ಗಳಲ್ಲೂ ಎಲ್ಲ ಕಡೆ ಮಿಂಚ್ತಿದ್ದಾರೆ. ಎಷ್ಟು ಖುಷಿ ಅನಿಸುತ್ತೆ ಸರ್? ನನಗಂತೂ ನಂಬಿಕೆ ಆಯ್ತಾ ಇಲ್ಲ. ಈ ಹಾಡು ಸಿಕ್ಕಾಪಟ್ಟೆ ಜಯಬೇರಿ ಬಾರಿಸ್ತಾ ಇದೆ. ತುಂಬ ಖುಷಿಯಾಗಿದೆ ಸರ್. ಸರ್, ಈಗ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ ಆಲ್ರೆಡಿ ನಿಮ್ಮ ಸಾಂಗು. ಆ ಹಾಡನ್ನು ನೀವು ಧ್ರುವ ಸರ್ಜಾ ಸರ್ ಮುಂದೆ ಹಾಡ್ತೀರಾ, ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಆದರೆ ಆ ಹಾಡನ್ನು ಫುಲ್ಲು ನಾವು ಕೇಳಿಲ್ಲ. ಫಸ್ಟ್ ಟೈಮ್ ನಮ್ಮ ನ್ಯಾಷನಲ್ ಟಿವಿನಲ್ಲಿ ಓಡ್ರೋ 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 ಇದು ಸರ್ಜಾ ಈ ಹಾಡನ್ನು ಪೂರ್ಣವಾಗಿ ಕೇಳಬೇಕು ಅಂತ ಆಸೆ ಸರ್. ಹಾಡಿ. ಖಂಡಿತ ನಿಮಗೋಸ್ಕರ ಈ ಹಾಡನ್ನ ಹಾಡ್ತೀನಿ, ಕೇಳಿ ಸರ್. ವೀಕ್ಷಕರೇ, ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ, ಸಾಹಿತ್ಯ ಭಾಳ ಅದ್ಭುತವಾಗಿರುತ್ತೆ. ಸರ್ಜ ಬಂದ್ರು ಸರ್ಜಾ, ಆಕ್ಷನ್ ಪ್ರಿನ್ಸು ಸರ್ಜಾ, ಸರ್ಜ ಬಂದ್ರು ಸರ್ಜಾ, ಅಣ್ಣ ಧ್ರುವ ಸರ್ಜಾ, ಹೊಡಿರಿ ನಗಾರಿ ಊದಿರಿ ತುತೂರಿ, ಹೊಡಿರಿ ನಗಾರಿ ಊದಿರಿ ತುತೂರಿ, ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಜೈ 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 ಶ್ರೀರಾಮ್, ಶ್ರೀರಾಮ ದೂತ ಹನುಮಾನ್, ಜೈ 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 ಶ್ರೀರಾಮ್, ಶ್ರೀರಾಮ ದೂತ ಹನುಮಾನ್. ಇವ್ರ ಮಿಂಚಿನಂತ ಓಟ, ಆ ಸಿಡಿಲಿನಂತ ನೋಟ, ಇವ್ರ ಮಿಂಚಿನಂತ ಓಟ, ಆ ಸಿಡಿಲಿನಂತ ನೋಟ, ಇವರು ಇಟ್ರೆ ಹೆಜ್ಜೆ ಮುಂದೆ, ಎದುರಾಳಿಗಳು ಹಿಂದೆ, ಇವರು ಇಟ್ರೆ ಹೆಜ್ಜೆ ಮುಂದೆ, ಎದುರಾಳಿಗಳು ಹಿಂದೆ. ಇವರು ಗುಣದಲ್ಲಿ ಶ್ರೀರಾಮ್, ಬಲದಲ್ಲಿ ಜಯ ಹನುಮಾನ್, ಇವರು ಗುಣದಲ್ಲಿ ಶ್ರೀರಾಮ್, ಬಲದಲ್ಲಿ ಜಯ ಹನುಮಾನ್. ಓಡ್ರೋ 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 ಇದು ಸರ್ಜಾ ಅಡ್ಡ, ಓಡ್ರೋ 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 ಇದು ಸರ್ಜಾ ಅಡ್ಡ. ಸರ್ಜ ಬಂದ್ರು ಸರ್ಜಾ, ಆಕ್ಷನ್ ಪ್ರಿನ್ಸು ಸರ್ಜಾ, ಸರ್ಜ ಬಂದ್ರು ಸರ್ಜಾ, ಅಣ್ಣ ಧ್ರುವ ಸರ್ಜಾ, ಹೊಡಿರಿ ನಗಾರಿ ಊದಿರಿ ತುತೂರಿ, ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಜೈ 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 ಶ್ರೀರಾಮ್, ಶ್ರೀರಾಮ ದೂತ ಹನುಮಾನ್, ಜೈ 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 ಶ್ರೀರಾಮ್, ಶ್ರೀರಾಮ ದೂತ ಹನುಮಾನ್. ಇವರು ಕನ್ನಡದ ಕಂದ, ಕರುನಾಡಿಗಾನಂದ, ಇವರು ಕನ್ನಡದ ಕಂದ, ಕರುನಾಡಿಗಾನಂದ. ಇವರು ಸೋಲೆ ಇಲ್ಲದ ಸರದಾರ, ನಮ್ಮ ಕನ್ನಡಿಗರ ಹಮ್ಮೀರ. ಇವರು ಸೋಲೆ ಇಲ್ಲದ ಸರದಾರ, ನಮ್ಮ ಕನ್ನಡಿಗರ ಹಮ್ಮೀರ. ಇವರು ಸ್ಯಾಂಡಲ್ವುಡ್ನ ಫೈಟರ್, ಇವರು ಸ್ಯಾಂಡಲ್ವುಡ್ನ ಫೈಟರ್, ಎದುರಾಳಿಗೆ ಕೊಡ್ತಾರೆ ಟಕ್ಕರ್. ಇವರು ಸ್ಯಾಂಡಲ್ವುಡ್ನ ಫೈಟರ್, ಎದುರಾಳಿಗೆ ಕೊಡ್ತಾರೆ ಟಕ್ಕರ್. ಓಡ್ರೋ 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 ಇದು ಸರ್ಜಾ ಅಡ್ಡ, ಓಡ್ರೋ 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 ಇದು ಸರ್ಜಾ ಅಡ್ಡ. ಸರ್ಜ ಬಂದ್ರು ಸರ್ಜಾ, ಆಕ್ಷನ್ ಪ್ರಿನ್ಸು ಸರ್ಜಾ, ಸರ್ಜ ಬಂದ್ರು ಸರ್ಜಾ,
ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗಾರಿ ಊದಿರಿ ತುತ್ತೂರಿ ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ಜೈ ಧ್ರುವ ಬಾಸ್, ಜೈ ಶ್ರೀರಾಮ್, ಜೈ ಆಂಜನೇಯ. ವಾವ್, ಸೂಪರ್. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್. ನಾನು ಆ ಓಡ್ರೋ ಇದು ಸರ್ಜಾ ಅಡ್ಡ ಅದು ಮಾತ್ರ ಕೇಳಿದ್ದೆ. ಇದೇನಿದು ಇಷ್ಟೊಂದು ಟ್ರೋಲ್ ಮಾಡ್ತಿದಾರಲ್ಲ ಅಂತ ಅನ್ನಿಸ್ತು. ಆಮೇಲೆ ಹಾಡು ಕೇಳಿದಾಗ ತುಂಬಾ ಜನ ಟ್ರೋಲ್ ಮಾಡಿದ್ರು. ಓಡ್ರೋ ಲೇ ಲೇ. ಆಮೇಲೆ ಸರ್ಜಾ ಬಂದ್ರು, ಸರ್ಜಾ ಕಾಲೇಜು ಕಮರ ಬಸ್ಸು. ಆಮೇಲೆ ಇನ್ನೊಂದು ಒಡೀರಿ ನಗಾರಿ ಎರಡು ಸ್ಟೆಪ್ಪು ಹಾಕಿ ಹಿಂಗೆ ಒಂದು 4 ಮಿಕ್ಸ್ ಸಾಂಗ್ಗಳು ಅಂತ ಟ್ರೋಲ್ ಮಾಡಿದ್ರು. ಹೌದು. ಆದ್ರೆ ಇವಾಗ ನೀವು ಫುಲ್ ಸಾಂಗ್ ಆಡಿದ್ರಲ್ಲ, ನಾನು ಎಲ್ಲೂ ಕೇಳೇ ಇಲ್ಲ ಹಾಡನ್ನ. ಎಷ್ಟು ಚೆನ್ನಾಗಿದೆ, ಒಂದೊಂದು ಪದಗಳು ಲಘು ಗುರು ಹಾಕಿ ಬರೆದಿರೋಷ್ಟು ಚೆನ್ನಾಗಿದೆ. ಏನು ಲಾಸ್ಟಲ್ಲಿ ಪದಗಳು ಹೇಳ್ತಿರಲ್ಲ, ಭಾಳ ಚೆನ್ನಾಗಿ ಬರ್ದಿದ್ರೆ, ಎಲ್ಲೂ ಕೇಳಿದ ಫೀಲ್ ಆಗ್ತಾ ಇಲ್ಲ. ಹೇಗೆ ಅನಿಸ್ತಿದೆ ನಿಮಗೆ? ನಾನು ಯಾವುದೇ ಹಾಡುಗಳು ಬರೆದ್ರೂ ಸ್ವತಃ ನಾನೇ ರಚಿಸ್ತೀನಿ, ರಾಗ ಸಂಯೋಜನೆ ಮಾಡ್ತೀನಿ, ಹಾಡ್ತೀನಿ. ಬೇರೆ ಎಲ್ಲೂ ನಾನು ಲಿರಿಕ್ಸ್ನ ಕದಿಯಲ್ಲ. ಓಕೆ. ಅದು ಐಡಿಯಾನು ನನಗಿಲ್ಲ. ಓಕೆ. ನನ್ನ ಮೈಂಡಲ್ಲಿ ಏನು ಬರುತ್ತೋ ಅದನ್ನು ನಾನು ಬರೀತೀನಿ, ರಾಗ ಸಂಯೋಜನೆ ಮಾಡ್ತೀನಿ, ಹಾಡ್ತೀನಿ ಸರ್. ಓಕೆ. ಇಷ್ಟು ಚೆನ್ನಾಗಿ ಬರೆದು ಹಾಡಿದ್ದೀರಾ. ಧ್ರುವ ಸರ್ ಏನಂತ ಹೇಳಿದ್ರು? ಚೆನ್ನಾಗಿದೆ ಹಾಡು ಅಂತ ಹೇಳಿದ್ದಾರೆ ಸರ್. ಓಕೆ. ನೀವು ಹಾಡೋಕೆ ಮುಂಚೆ ಏನಾದರೂ ಇದು ಹೇಳ್ದ, ಅಣ್ಣ ನಾನು ಆಡ್ಬೇಕಣ್ಣ ಬರ್ದಿದ್ದೀನಿ ಅಂತ ಏನಾರು ಹೇಳಿದ್ರ? ಹೌದು, ಓದೆ ಅಲ್ಲಿ ಅಣ್ಣವ್ರು ನಿಂತಿದ್ರು. ಹಾಂ, ಅಣ್ಣ ನಿಮಗೋಸ್ಕರ ಒಂದು ಹಾಡು ಬರ್ದಿದ್ದೀನಿ, ಹಾಡಬೇಕು ಅಂತಂದು ಕೇಳ್ಕೊಂಡಾಗ ಅವರು ಇವಾಗ ತುಂಬ ಜನ ಇದ್ದಾರೆ, ಬೇಡ ನೆಕ್ಸ್ಟ್ ಇನ್ನೊಂದ್ಸರಿ ಆಡಬೇಕು ಅಂತ ಹೇಳಿದ್ರು. ಓಕೆ. ಇಲ್ಲ ಅಣ್ಣ ನಾನು ನಿಮಗೋಸ್ಕರ ಹಾಡಲೇಬೇಕು ಅಂತ ಬಂದಿದ್ದೀನಿ, ಹಾಡಲೇಬೇಕಣ್ಣ ಅಂತ ಹೇಳಿದೆ. ಆಯಿತು ಆಡಪ್ಪ ಅಂತ ಹೇಳಿದ್ರು, ಹಾಡಿದೆ. ಅದು ಸಿಕ್ಕಾಬಟ್ಟೆ ವೈರಲ್ ಆಯ್ತು ಈಗ. ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಸರ್. ಈಗ ಈ ಹಾಡನ್ನ ಬರೆದ್ರೆ ನೀವು ಧ್ರುವ ಅವರು ಅಂದ್ರೆ ಅಷ್ಟು ಇಷ್ಟನಾ ನಿಮಗೆ? ಹೌದು ಸರ್, ನಾನು ಅವ್ರ ಅಭಿಮಾನಿ. ಅದರಲ್ಲೂ ಅವರು ಆಂಜನೇಯನ ಪರಮ ಭಕ್ತರು. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿ ಹಾಡನ್ನ ನಾನು ಅವ್ರ ಮೇಲೆ ರಚಿಸಿ ರಾಗ ಸಂಯೋಜನೆ ಮಾಡಿ ಹಾಡಿದ್ದೀನಿ ಸರ್. ಓಕೆ. ಎಷ್ಟು ದಿನ ತೊಗೊಂಡ್ರಿ ಸರ್ ಈಗ ಹಾಡನ್ನು ಬರೆಯೋಕ್ಕೆ? ನಾನು ಇದು 2023ನೇ ಇಸ್ವಿಲೇ ಬರೆದಿಟ್ಕೊಂಡಿದ್ದೆ. 2023? ಆವಾಗಲೇ ಬರೆದಿಟ್ಕೊಂಡಿದ್ದೆ. ನನಗೆ ಟೈಮು ನೋಡಿ ಈಗ ಇತ್ತೀಚೆಗೆ ಸಿಕ್ತು, ಆಡಿದೆ ಸರ್. ಆಡಿದ್ರಿ ಸರ್. ಎಲ್ಲ ಕಡೆ ಗುರ್ತಿಡ್ತಾರ, ನಿಮ್ಮನ್ನು ಮಾತಾಡ್ತಾರ ಸರ್? ಓಡ್ತಾವೆಲ್ಲ ಸೆಲ್ಫಿ ತಗೊಳ್ತಾರೆ ಸರ್. ಸೆಲ್ಫಿ ತಗೊಂತಾರೆ ಸರ್. ನೀವೇ ಅಲ್ವಾ ಧ್ರುವ ಸರ್ಜಾ ಅವ್ರದ್ದು ಓಡ್ರೋ ಇದು ಸರ್ಜಾ ಹಾಡು ಹೇಳೋದು ನೀವೇ ಅಲ್ವಾ ಸರ್ ಅಂತಾರೆ. ಹಾಂ ಸರ್, ನಾನೇ ಸರ್. ಒಂದು ಫೋಟೋ ತಗೊಳ್ಳ ಸರ್, ಸೆಲ್ಫಿ ತಗೊಳ್ರಿ ಸರ್. ಓದ್ತಾವೆಲ್ಲ ನನ್ನನ್ನು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ಕಂಡುಹಿಡಿತಾ ಇದ್ದಾರೆ, ಫೋಟೋ ತಗೋತಾ ಇದ್ದಾರೆ ಸರ್. ಓಕೆ. ನೀವು ಈಗ ಹೆಸರನ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಜೊತೆಗೆ? ಸರ್ ಮುಂಚೆ ನನ್ನ ಹೆಸರು ಬರೀ ಶ್ರೀನಿವಾಸ್ ಅಂತ ಇತ್ತು. ಶ್ರೀನಿವಾಸ್ ಅಂತ. ಈಗ ಫೇಮಸ್ ಆದ್ಮೇಲೆ ಓಡ್ರೋ ಶ್ರೀನಿವಾಸ್. ಓಡ್ರೋ ಶ್ರೀನಿವಾಸ್. ಓಕೆ. ಇದಕ್ಕಿಂತ ಮುಂಚೆ ಯಾವ್ದಾದ್ರು ಹಾಡು ಬರ್ದಿದ್ರ ನೀವು? ಬರ್ದಿದ್ದೀನಿ ಸರ್. ಯಾವ್ದು ಬರ್ದಿದ್ರಿ ಸರ್? ಅದು ಡ್ಯೂಯೆಟ್ ಹಾಡು. ಡ್ಯೂಯೆಟ್ ಸಾಂಗ್. ಓಕೆ. ಯಾರಿಗೆ? ಸುಮ್ಮನೆ ನ್ಯಾಚುರಲ್. ನಿಮ್ಮ ಗರ್ಲ್ ಫ್ರೆಂಡ್ ಇಲ್ಲ ಹಂಗೇನಿಲ್ಲ, ನನ್ನ ವೈಫ್ ಬಗ್ಗೆನೇ. ನಾನು ವೈಫ್ ಬಗ್ಗೆ. ಓಕೆ. ಅದೇ ಸರ್ ಹೇಳಿದ್ದು, ವೈಫ್ ಬಗ್ಗೆ. ಓಕೆ. ಆಡ್ಬೇಕಾ ಸರ್? ಅದನ್ನ ಆಡಿ ಸರ್, ಕೇಳೋಣ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಬಾರೆ ನನ್ನ ಅರ್ಧಾಂಗಿ, ನೀನೆ ನನ್ನ ಚೆಲುವಂಗಿ, ನೀ ಬಂದು ನನ್ನನ್ನು ಅಪ್ಪಿಕೋ. ಮಳೆಯಲ್ಲೂ ಚಳಿಯಲ್ಲೂ ಹಿತವಾದ ಮುತ್ತೊಂದನ ಕೊಡುವೆ, ಹಿತವಾದ ಮುತ್ತೊಂದನ ಕೊಡುವೆ. ಬಾರೆ ನನ್ನ ಅರ್ಧಾಂಗಿ, ನೀನೆ ನನ್ನ ಚೆಲುವಂಗಿ. ಆ ಓ ಏಳೇಳು ಜನ್ಮದಲ್ಲೂ ನೀನೆ ನನ್ನ ಶ್ರೀಮತಿ, ನಿನ್ನ ಕನಸಲ್ಲೂ ಮನಸ್ಸಲ್ಲೂ ನಾನೇ ನಿನ್ನ ಶ್ರೀಪತಿ. ಏಳೇಳು ಜನ್ಮದಲ್ಲೂ ನೀನೆ ನನ್ನ ಶ್ರೀಮತಿ, ನಿನ್ನ ಕನಸಲ್ಲೂ ಮನಸ್ಸಲ್ಲೂ ನಾನೇ ನಿನ್ನ ಶ್ರೀಪತಿ. ಜಿಟಿ ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಏಕಾಂತಕ್ಕೆ ಜಾರುವ, ಸುಖದಲ್ಲೇ ತೇಲಾಡುವ, ಹೋ ಸುಖದಲ್ಲೇ ತೇಲಾಡುವ.
ಬಾರೆ ನನ್ನ ಅರ್ಧಾಂಗಿ ನೀನೆ ನನ್ನ ಚೆಲುವಂಗಿ. ನವಿಲಂತೆ ನಡೆಯೋಳೆ ಬಳ್ಳಿಯಂತೆ ಬಳಕೋಳೆ, ನವಿಲಂತೆ ನಡೆಯೋಳೆ ಬಳ್ಳಿಯಂತೆ ಬಳಕೋಳೆ, ಹುಣ್ಣಿಮೆ ಚಂದ್ರನ ನಾಚಿಸೋಳೆ, ಬೆಳದಿಂಗಳ ರಾತ್ರಿಲಿ ಮಲ್ಲಿಗೆಯ ಕಂಪಲ್ಲಿ, ಬೆಳದಿಂಗಳ ರಾತ್ರಿಲಿ ಮಲ್ಲಿಗೆಯ ಕಂಪಲ್ಲಿ, ನಿನ್ನ ಜೇನದರ ವಾಸವಿಯುವೆ, ನನ್ನನ್ನೇ ನ ಮರೆಯುವೆ, ಹೋ ನನ್ನನ್ನೇ ನ ಮರೆಯುವೆ. ಬಾರೆ ನನ್ನ ಅರ್ಧಾಂಗಿ ನೀನೆ ನನ್ನ ಚೆಲುವಂಗಿ, ನೀ ಬಂದು ನನ್ನನ್ನು ಅಪ್ಪಿಕೋ, ಮಳೆಯಲ್ಲೂ ಚಳಿಯಲ್ಲೂ ಹಿತವಾದ ಮುತ್ತೊಂದನ್ನ ಕೊಡುವೆ, ಹಿತವಾದ ಮುತ್ತೊಂದನ್ನ ಕೊಡುವೆ. ಬಾರೆ ನನ್ನ ಅರ್ಧಾಂಗಿ ನೀನೆ ನನ್ನ ಚೆಲುವಂಗಿ. ಮಾಗಿ ಕಾಲ ಬಂದಾಯ್ತು ಯೌವನವು ಹೆಚ್ಚಾಯ್ತು, ಮಾಗಿ ಕಾಲ ಬಂದಾಯ್ತು ಯೌವನವು ಹೆಚ್ಚಾಯ್ತು, ವಿರಹದ ವೇದನೆ ಸಾಕಾಯ್ತು, ಸನಿಹಕ್ಕೆ ಬಂದಾಯ್ತು ಮೈಗೆ ಮೈಸೋಕಾಯ್ತು, ಸನಿಹಕ್ಕೆ ಬಂದಾಯ್ತು ಮೈಗೆ ಮೈಸೋಕಾಯ್ತು, ಪ್ರಣಯದ ಲೋಕದಲ್ಲಿ ತೇಲಾಡುವ ಸಗ್ಗದಲ್ಲಿ ಮಿಂದೇಳುವ, ಹೋ ಸಗ್ಗದಲ್ಲಿ ಮಿಂದೇಳುವ. ಬಾರೆ ನನ್ನ ಅರ್ಧಾಂಗಿ ನೀನೆ ನನ್ನ ಚೆಲುವಂಗಿ, ನೀ ಬಂದು ನನ್ನನ್ನು ಅಪ್ಪಿಕೋ, ಮಳೆಯಲ್ಲೂ ಚಳಿಯಲ್ಲೂ ಹಿತವಾದ ಮುತ್ತೊಂದನ್ನ ಕೊಡುವೆ, ಹಿತವಾದ ಮುತ್ತೊಂದನ್ನ ಕೊಡುವೆ. ಆ ಓ ಸೂಪರ್ ಸರ್, ಎಷ್ಟು ಅದ್ಭುತವಾಗಿ ಸಾಹಿತ್ಯವನ್ನು ಬರ್ತಿದ್ದೀರಾ ಅಂದರೆ, ನಾನು ಆ ಓಡ್ರೋ ಕೇಳಿ ಏನೋ ಟ್ರೋಲ್ ಥರ ಮಾಡೋಣ, ಏನೋ ಕಾಮಿಡಿಯಾಗಿ ಮಾತಾಡೋಣ ಅಂದ್ಕೊಂಡ್ರೆ ನಿಮ್ಮಲ್ಲಿ ಕಲೆ ಇದೆ ಸರ್, ಸರಸ್ವತಿ ಇದ್ದಾಳೆ. ಯಾಕಂದರೆ ಅಷ್ಟು ಅದ್ಭುತವಾಗಿ ಹಾಡನ್ನು ಸಾಹಿತ್ಯವನ್ನು ಎಷ್ಟು ಚೆನ್ನಾಗಿದೆ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ. ಈಗ ಟ್ರೋಲಲ್ಲೆಲ್ಲ ಕೆಟ್ಟದಾಗೆ ಹಾಡೋರು, ಸರಿಯಾಗಿ ಏನಂದ್ರೆ ಏನೂ ಬರ್ದಿಲ್ದಲೆ ಕೆಟ್ಟದಾಗಿ ಹಾಡೋರು, ಏನೇನೋ ಮಾತಾಡೋರೆಲ್ಲ ವೈರಲ್ ಆಗ್ತಾ ಇದ್ದಾರೆ. ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ, ನಿಜವಾಗ್ಲೂ ದೇವರನ್ನೇ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ಏನೋ ಓಡ್ರೋ ಏನೋ ಹಾಡಿದ್ರೆ ಅಂದ್ಕೊಂಡ್ರೆ, ಆ ಸಾಹಿತ್ಯವನ್ನು ಫುಲ್ ಹಾಡು ಕೇಳಿದಾಗ, ಈಗ ಇನ್ನೊಂದು ಹಾಡು ಕೇಳಿದಾಗ ನಿಮ್ಮ ಟ್ಯಾಲೆಂಟ್ ಏನು ಅಂತ ಗೊತ್ತಾಯಿತು. ಸರ್ ಎಲ್ಲಿಯವರು ಸರ್ ಮೂಲತಃ ನೀವು? ಸರ್ ನಾನು ಚನ್ನಪಟ್ಟಣ ತಾಲೂಕು ಕೆಳಗೆರೆ ಗ್ರಾಮದವರು, ಚನ್ನಪಟ್ಟಣ ತಾಲೂಕು ಕೆಳಗೆರೆ ಗ್ರಾಮ, ರಾಮನಗರ ಜಿಲ್ಲೆ. ಓಕೆ, ಏನು ಮಾಡ್ಕೊಂಡಿದ್ದೀರಾ ಸರ್ ಉದ್ಯೋಗ? ಸರ್ ನಾನು ಮೆಡಿಕಲ್ ಶಾಪಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕಾಲೇಜ್ ಡೇಸಿಂದನೂ ನಾನು ಹಾಡುಗಳು ಆಡ್ತಾಯಿದ್ದೆ. ಓಕೆ, ಈಗ ಡಿಗ್ರಿ ಮುಗಿಸಿದ ಮೇಲೆ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು BA ಕಂಪ್ಲೀಟ್ ಮಾಡಿದ್ದೀನಿ. ಮಹಾರಾಜ ಕಾಲೇಜ್ ಮೈಸೂರು ಮಾಡಿದ್ದೀರಾ? ಓಕೆ ಸರ್, ಮಹಾರಾಜ ಕಾಲೇಜು ಮೈಸೂರು. ನಾನು ಕನ್ನಡ, ಐಚ್ಛಿಕ ಕನ್ನಡದಲ್ಲೇ ನಾನು ಡಿಗ್ರಿ ಮಾಡಿರೋದು. ಓ ಸೂಪರ್. ಹಾಗಾಗಿ ನನಗೆ ಹಾಡುಗಳು ನನಗೆ ತುಂಬ ಈಸಿಯಾಗಿ ಬರೀತೀನಿ ಸರ್. ಓ ಸೂಪರ್. ನೋಡಿ ನಿಮ್ಮ ಟ್ಯಾಲೆಂಟು ಎಷ್ಟೋ ಜನ ಏನೋ ಹಾಡಿದ್ದಾರೆ ಅಂದ್ಕೊಂಡ್ರು, ಬಟ್ ನನಗೀಗ ಪೂರ್ತಿ ಹಾಡು ಕೇಳಿದಾಗ ನಿಮ್ಮ ಒಂದು ಕನ್ನಡದ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗ್ತಿದೆ ಸರ್. ನಿಮ್ಮ ಎಜುಕೇಷನು ಇಷ್ಟ ಆಗಿದೆ ಅಂತ ಎಷ್ಟೋ ಜನ ಗೊತ್ತಾಗ್ಲಿಲ್ಲ. ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಸರ್? ನಮ್ಮ ವೈಫು ಮನೇಲೇ ಇರ್ತಾರೆ. ಮಗ ಬಂದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಈ ಸಾರಿ. ಇಂಜಿನಿಯರಿಂಗ್ ಮಾಡ್ತಿದ್ದೀರಾ? ಓಕೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಈ ಸಾರಿ. 3ನೇ ವರ್ಷ ಮುಗೀತು, ಇನ್ನೊಂದು ವರ್ಷ ಇದೆ 4th ಇಯರ್. ಓಕೆ. ಮಗಳು ಬಂದು ಪ್ರಿಯಾ ಅಂತೇಳಿ ಮಗಳು, ಅವಳು ಸರ್ ಈ ಸಾರಿ ಡಿಗ್ರಿ ಮಾಡ್ತಾ ಇದ್ದಾಳೆ BA. ಸರ್ ಇಷ್ಟು ಈ ಮಕ್ಕಳು ಇಂಜಿನಿಯರು ಈ ಏಜಲ್ಲೂ ನಿಮಗೆ ಈ ಸಿನಿಮಾ ಕ್ರೇಜು, ಅದು ಧ್ರುವ ಸರ್ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ? ಸರ್ ಧ್ರುವ ಸರ್ ಅಂದರೆ ಅವರು ಈಗ ನಮ್ಮ ಸ್ಯಾಂಡಲ್ವುಡ್ನ ಅವರು ಪವರ್ಫುಲ್ ಮ್ಯಾನ್. ಅವರು ಯಾವುದೇ ಫಿಲಮ್ ಮಾಡಿದ್ರು ಸೂಪರ್ ಹಿಟ್ ಆಗುತ್ತೆ ಸರ್. ಅವರು ಆಂಜನೇಯನ ಪರಮ ಭಕ್ತರು, ಆ್ಯಕ್ಟಿಂಗಲ್ಲೂ ನಂಬರ್ 1. ಅವರ ಬಾಡಿ ಲ್ಯಾಂಗ್ವೇಜು, ಅವರ ಮಾತುಗಳು, ಡೈಲಾಗು ನನಗೆ ತುಂಬ ಇಷ್ಟ ಆಗಿ ನಾನು ಅವ್ರ ಬಗ್ಗೆ ಹಾಡು ಬರ್ತಿದ್ದೀನಿ ಸರ್. ಸರ್ ಈಗ ಬೇರೆ ಏನಾದರೂ ಡೈಲಾಗ್ ಏನಾದರೂ ಬರ್ತಿದ್ದೀರಾ? ಅವ್ರ ಬಗ್ಗೆನೇ ಒಂದು ಸಿಂಪಲ್ ಆಗಿ ಒಂದು 4 ಲೈನಲ್ಲಿ ಡೈಲಾಗ್ ಇದೆ ಸರ್. ಹೌದಾ? ಓಕೆ ಓಕೆ ಸರ್, ಹೇಳಿ ಹೇಳಿ. ಸರ್ಜಾ ಹೆಸರಲ್ಲೇ ಇದೆ ಗತ್ತು, ಅದೇ ಅವರ ತಾಕತ್ತು. ಸರ್ಜಾ ಹೆಸರಲ್ಲೇ ಇದೆ ಗತ್ತು,
ಅದೇ ಅವರ ತಾಕತ್ತು. ಅಭಿಮಾನಿಗಳಿಗೆ ಗೊತ್ತು ಅವರ ನಿಯತ್ತು. ಅಭಿಮಾನಿಗಳಿಗೆ ಗೊತ್ತು ಅವರ ನಿಯತ್ತು. ಯಾರಾದ್ರೂ ತೋರಿಸಿದ್ರೆ ದೌಲತ್ತು, ಯಾರಾದ್ರೂ ತೋರಿಸಿದ್ರೆ ದೌಲತ್ತು, ಅಣ್ಣ ಕೊಡ್ತಾರೆ ಬಿಸ್ಕತ್ತು. ಅಣ್ಣ ಕೊಡ್ತಾರೆ ಬಿಸ್ಕತ್ತು. ವಾವ್, ಏನ್ ಸರ್ ನಿಮ್ಗೆ ಗೊತ್ತು ಡೈಲಾಗು, ಸೂಪರ್ ಸರ್. ಆದ್ರೆ ಇದು ಏನಂತಾರ ಪ್ರಾಸ ಪದಗಳು ತುಂಬಾ ಹುಡುಕ್ತೀರಾ. ಕನ್ನಡದ ಒಂದು ಭಾಷೆ ಹಿಡಿತಾ ಇರೋದ್ರಿಂದ, ಅದ್ರ ಬಗ್ಗೆ ನೀವು ಓದಿರೋದ್ರಿಂದ ಆ ಥರ ಪದಗಳು ಬರೀತೀರಾ. ಖಂಡಿತ. ಬೇರೆ ಹಾಡುಗಳು ಏನಾದ್ರು ಬರ್ದಿದ್ದೀರಾ ಸರ್? ಬರ್ದಿದ್ದೀನಿ. ಅದು ಒಂದ್ ಸ್ವಲ್ಪ ಯಾವಾಗ ಧ್ರುವ ಸರ್ ಕೇಳಿದ್ಕೆ ಈ ತರ ನೆಕ್ಸ್ಟ್ ರಿಲೀಸ್ ಆಗುತ್ತೆ ಸಾಂಗು ಅಂತ ಹೇಳಿದ್ರು ಅವರು. ಯಾರೋ ಒಬ್ರು ಸಂದರ್ಶನದಲ್ಲಿ ಕೇಳ್ತಾರೆ, ನೆಕ್ಸ್ಟ್ ಯಾವಾಗ ಓಡ್ರೋ ತರ ಹಾಡು ಅಂದ್ರೆ ನೆಕ್ಸ್ಟ್ ಬರ್ತಾರೆ ಇನ್ನೊಂದು ರಿಲೀಸ್ ಅಂದ್ರು. ಯಾವ ಹಾಡು ಬರ್ದಿದ್ದೀರಾ? ಅದು ಸ್ವಲ್ಪನೇ ಬರ್ದಿದ್ದೀನಿ, ನಿಮ್ಮ ಮುಂದೆ ಓಕೆ, ಸ್ವಲ್ಪನೇ ಹೇಳಿ. ಅದು ಚರಣದಿಂದಾನೇ ಹೇಳ್ಬಿಡ್ತೀನಿ. ಓಕೆ, ಪಲ್ಲವಿ ಹಾಡಲ್ಲ, ಅದು ಹೇಳ್ತೀನಿ ಲಾಸ್ಟ್ ಅಲ್ಲಿ. ಚರಣದಿಂದ. ಓಕೆ ಓಕೆ ಸರ್. ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಪ್ರೀತಿಯು ಅಭಿಮಾನಿಗಳಿಗೆ ಹೋಳಿಗೆ, ಅಣ್ಣನ ಪ್ರೀತಿಯು ಅಭಿಮಾನಿಗಳಿಗೆ ಹೋಳಿಗೆ, ಅಣ್ಣ ಅಂದರೆ ಅಣ್ಣ ನಮ್ಮ ಧ್ರುವ ಅಣ್ಣ, ಅಣ್ಣ ಅಂದರೆ ಅಣ್ಣ ನಮ್ಮ ಧ್ರುವ ಅಣ್ಣ, ಈ ನಾಡು ಮೆಚ್ಚಿದ ಕರುನಾಡು ಹರಸಿದ, ಈ ನಾಡು ಮೆಚ್ಚಿದ ಕರುನಾಡು ಹರಸಿದ, ಬಾಕ್ಸ್ ಆಫೀಸ್ ಮಾರ್ಟಿನ್ ನಮ್ಮ ಧ್ರುವ ಅಣ್ಣ, ಅಣ್ಣ ಅಂದರೆ ಅಣ್ಣ ನಮ್ಮ ಧ್ರುವ ಅಣ್ಣ, ಅಣ್ಣ ಅಂದರೆ ಅಣ್ಣ ನಮ್ಮ ಧ್ರುವ ಅಣ್ಣ. ವಾವ್, ಚೆನ್ನಾಗಿ ಬರ್ದಿದ್ದೀರಾ ಸರ್. ನಿಮ್ಮ ಬತ್ತಳಿಕೆಯಲ್ಲಿ ಇನ್ನೂ ಬೇಜಾನ್ ಹಾಡುಗಳಿದಾವೆ. ಸರ್ ಇನ್ನೂ ಒಂದು ಹೊಸ್ದಾಗಿ ಬರಿತಾ ಇದೆ, ಅದನ್ನು ಒಂದು 4 ಲೈನ್ ಹೇಳ್ಬಿಡ್ತೀನಿ ಸರ್. ಹೇಳಿ ಸರ್. ಇವರು ಶಕ್ತಿ ಪ್ರಸಾದ್ ಮೊಮ್ಮಗ, ಕರುನಾಡಿನ ಮನೆ ಮಗ, ಇವರು ಶಕ್ತಿ ಪ್ರಸಾದ್ ಮೊಮ್ಮಗ, ಕರುನಾಡಿನ ಮನೆ ಮಗ, ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ, ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದು ಮರೆಯದ ಅಭಿಮಾನ ಮೆರೆಯುವ ನಮ್ ಧ್ರುವ ಅಣ್ಣ, ನಮ್ ಧ್ರುವ ಅಣ್ಣ. ಇವರು ಶಕ್ತಿ ಪ್ರಸಾದ್ ಮೊಮ್ಮಗ, ಕರುನಾಡಿನ ಮನೆ ಮಗ, ಇವರು ಶಕ್ತಿ ಪ್ರಸಾದ್ ಮೊಮ್ಮಗ, ಕರುನಾಡಿನ ಮನೆ ಮಗ, ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ, ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದು ಮರೆಯದ ಅಭಿಮಾನ ತೋರುವ ನಮ್ ಧ್ರುವ ಅಣ್ಣ, ನಮ್ ಧ್ರುವ ಅಣ್ಣ. ಸೂಪರ್ ಸರ್. ಇದು ಬರಿತಾ ಇದೀನಿ, ಇನ್ನ ಬರೆಯೋದಿದೆ ಸರ್. ಸರ್, ನಿಮ್ಮ ಓಡ್ರೋ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಇದು ಆ ಸಾಂಗ್ ತರ ಇದೆ, ಈ ಸಾಂಗ್ ತರ ಇದೆ ಎಲ್ಲ ಟ್ರೋಲ್ ಮಾಡ್ತಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಸರ್ ಖಂಡಿತ ಹೇಳ್ತಾ ಇದ್ದೀನಿ, ಅವ್ರು ಯಾರೇ ಇದ್ರೂ ದೊಡ್ಡ ಸಾಹಿತಿಗಳು ಅವ್ರ ಮುಂದೆನೇ ಬಂದು ನಾನು ಮಾತಾಡ್ತೀನಿ. ಇದು ಯಾವುದೇ ಕಾರಣಕ್ಕೂ ನಾನು ಬೇರೆ ಸಾಹಿತ್ಯನ ಕದಿಲಿಲ್ಲ, ನಾನೇ ಸ್ವತಃ ನನ್ನ ಮನಸ್ಸಿಂದ ಬರ್ತಕ್ಕಂಥ ಸಾಹಿತ್ಯನ ನಾನು ಬರಿತೀನಿ, ಹಾಡ್ತೀನಿ ಸರ್. ಸರ್, ನೆಕ್ಸ್ಟ್ ಏನು ಮಾಡಬೇಕು ಅಂತ ಇಷ್ಟ ಸರ್ ನಿಮಗೆ? ಆ್ಯಕ್ಟಿಂಗು ಇಲ್ಲ ಇದೇ ಥರ ಹಾಡುಗಳು ಸಿನಿಮಾಗಳಲ್ಲಿ ಹಾಡಬೇಕು ಬರಿಬೇಕು ಅಂತ ಆಸೆನಾ? ಸಿನಿಮಾಗಳಲ್ಲಿ ಹಾಡಬೇಕು, ಇನ್ನು ನಾನು ಹಾಡುಗಳು ಬರೀಬೇಕು. ಮತ್ತು ನನ್ನ ಮಹಾದಾಸೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಸರ್. ಬಿಗ್ ಬಾಸ್? ಎಸ್ ಸರ್. ಓಕೆ ಸರ್. ನೆಕ್ಸ್ಟು ಮುಂದಿನ ವರ್ಷಕ್ಕೆ ಬಿಗ್ ಬಾಸ್ಗೆ ನಾನು ಹೋಗಲೇಬೇಕು ಅಂತ ನನ್ನ ಮನಸ್ಸಿನ ಒಂದು ಮಿಡಿತ ಸರ್. ಓಕೆ ಸರ್. ಈಗ ಬಿಗ್ ಬಾಸ್ ಹೋಗ್ಬೇಕು ಅಂತ ನಿಮ್ಮ ಆಸೆ. ಟ್ರೋಲ್ ಆಗಿದ್ದೀರಾ, ಇವತ್ತು ಏನೇನೋ ಬೇರೆ ಮಾಡಿದವರು, ವಿಡಿಯೋ ಮಾಡಿ ವೈರಲ್ ಮಾಡಿದವರು, ಮತ್ತೆ ಜನರಿಗೆ ಮೋಸ ಮಾಡಿದವರೆಲ್ಲ ಹೋಗಿ ಒಳ್ಳೆಯವರಾಗಿದ್ದಾರೆ, ಎಂತೆಂಥವ್ರು ಹೋಗಿದ್ದಾರೆ. ನೀವು ಹೋಗ್ಬಾರ್ದು ಅಂತ ಏನಿಲ್ಲ, ಯಾಕಂದ್ರೆ ನೀವು ಎಜುಕೇಟೆಡ್, ಚೆನ್ನಾಗಿ ಓದಿದ್ದೀರಾ, ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದೀರಾ, ಇಂಜಿನಿಯರ್ ಮಾಡ್ತಾ ಇದ್ದೀರಾ, ಹಾಗೆ ಚೆನ್ನಾಗೋ ಹಾಡ್ತೀರಾ, ಈಗ ವೈರಲ್ ಆಗಿದ್ದೀರಾ, ನೀವು ಬಿಗ್ ಬಾಸ್ಗೆ ಹೋಗ್ಬೋದು, ಅದರಲ್ಲೇನು ತಪ್ಪಿಲ್ಲ. ಎಂತೆಂಥವ್ರು ಹೋದ್ಮೇಲೆ ಬಿಗ್ ಬಾಸ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ನೋಡಿ ಓಡ್ರೋ ಶ್ರೀನಿವಾಸ್ ಅವರೇ, ನೀವು ಬಿಗ್ ಬಾಸಿಗೆ ಬರ್ತೀರಾ ಅಂತ ಆಸೆ ಇದೆ, ಬಿಗ್ ಬಾಸ್ಗೆ ಯಾಕೆ ಬರ್ತೀರಾ? ಬಿಗ್ ಬಾಸ್ ಬಂದು ಈ ಶ್ರೀನಿವಾಸನ ಒಂದು ನನ್ನ ಟ್ಯಾಲೆಂಟು ಏನಿದೆ ಅದನ್ನು ನಾನು ತೋರಿಸ್ಬೇಕು ಸರ್. ಹಾಡುಗಳು ಬರೆದು ಆಡಬೇಕು, ನನ್ನ ಏನೇ ಬೇರೆ ಹೊಸ ಟ್ಯಾಲೆಂಟ್ ಇದ್ರೂ ಅಲ್ಲಿ ನಾನು ತೋರಿಸ್ಬೇಕು. ನನ್ನತನನ ನಾನಲ್ಲಿ ನಮ್ಮ ಕರುನಾಡಿನ ಜನರ ಮುಂದೆ
ನಾನು ವ್ಯಕ್ತಪಡಿಸ್ಬೇಕು ಸರ್. ವ್ಯಕ್ತಪಡಿಸ್ಬೇಕು ಸರ್. ಬಿಗ್ ಬಾಸ್ ಹೋಗಿ ಜನರಿಗೆ ಯಾವ ರೀತಿ ಮನೋರಂಜನೆ ಕೊಡ್ತೀರಾ ಸರ್ ನೀವು? 100% ನನ್ನಿಂದ ಸಿಕ್ಕಾಪಟ್ಟೆ ಮನೋರಂಜನೆ ಇದೆ. ಯಾವ ತರ ಸರ್? ಎಲ್ಲ ರೀತಿಲೂ ಹೇಳ್ಬೇಕು ನೀವು ಯಾವ ತರ ಅಂತ. ಏನು ಒಂದೊಂದು ದಿನ ಒಂದೊಂದು ಹಾಡು ಹೇಳ್ತೀರಾ, ಇಲ್ಲ ಅಲ್ಲಿರೋರಿಗೆಲ್ಲ ಹಾಡು ಹೇಳ್ಕೊಡ್ತೀರಾ? ಹಾಡು ಹೇಳ್ತೀನಿ, ಹಾಡು ಬರೀತೀನಿ, ಕಾಮಿಡಿನೂ ಮಾಡ್ತೀನಿ. ಕಾಮಿಡಿ ಒಂದ್ ಮಾಡಿ ಸರ್ ನೋಡೋಣ, ಏನಾದ್ರು ಒಂದು ಕಾಮಿಡಿ. ಮುಖ್ಯಮಂತ್ರಿ ಚಂದ್ರ ಅವರು ಡೈಲಾಗ್ ಹೊಡಿತೀನಿ. ಮುಖ್ಯಮಂತ್ರಿ ಚಂದ್ರ ಓಕೆ ಹೊಡಿರಿ ಸರ್. ವಿಧಾನಸೌಧ ಮೆಟ್ಲೆತ್ಬೇಕಾದ್ರೆ ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ತೊಗೊಂಡ್ ಮಾಡ್ದ ಆ ಸಾಂಗ್ಲಿಯನ. ಸ್ವಿಫ್ಟ್ ಕಾರ್ನಲ್ಲಿ ಓಡಾಡ್ತಿದ್ದ ನನ್ನ ನಡ್ಕೊಂಡು ಹೋಗಂಗ್ ಮಾಡ್ದ ಆ ಸಾಂಗ್ಲಿಯನ. ಓಹ್, ಈ ತರ ಎಲ್ಲ ಮಿಮಿಕ್ರಿ ಎಲ್ಲ ಮಾಡ್ತೀರಾ ಹಾಗಾದ್ರೆ ನೀವು. ಓಕೆ ಸರ್, ಈಗ ಬಿಗ್ ಬಾಸ್ ಹೋಗ್ಬೇಕು. ಆಮೇಲೆ ನೀಗ್ರೋಜನ್ ಇದೊಂದು ಡೈಲಾಗ್ ಇದೆ. ನೀಗ್ರೋಜನ್ SP ಸಂಗ್ಲೇನದಲ್ಲಿ ಅದೇ ಫಿಲಮಲ್ಲಿ ನೀಗ್ರೋಜನ್ ಇದೊಂದು ಡೈಲಾಗ್ ಇದೆ, ಅರೆಸ್ಟ್ ಮಾಡಕ್ ಬಂದಾಗ. ಓಕೆ, ಹೇಳಿ ಸರ್. ಅದನ್ನು ಹೇಳ್ಬಿಡ್ತೀನಿ ಸರ್. 4 ಲೈನ್ ಇದೆ ಅದು. ಅದು ನನ್ನ ಕರಾಟೆ ಸ್ಕೂಲ್ಗೆ ಬರೋದು ಅಂದ್ರೇನು, ಧನ್ರಾಜ್ ಮಗಳ ಕೈಗೆ ಬೇಡಿ ಹಾಕೋದು ಅಂದ್ರೇನು, ನನ್ನ ಕರಾಟೆ ಸ್ಕೂಲ್ನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಈ ಎದುರೊಳಗೆ ಹೆಂಗೆ ಮಣ್ಣು ಮುಗಿಸ್ಬೇಕು ಅಂತ ನೀವೆಲ್ಲ ನನ್ನ ನೋಡಿ ಕಲ್ತ್ಕೊಳ್ಳಿ. ದ ಬ್ಲ್ಯಾಕ್ ಬೆಲ್ಟ್ ಪಂಚ್. ಚೆನ್ನಾಗಿ ಪಂಚ್ ಕೊಡ್ತೀರಾ ಸರ್ ನೀವು. ಓಕೆ, ಈಗ 100 ದಿನಗಳ ಕಾಲ ಬಿಗ್ ಬಾಸ್ ಅಲ್ಲಿ ಇರಬೇಕು. ದಿನ ಒಂದೊಂದು ದಿನ ಎಂಟರ್ಟೈನ್ಮೆಂಟ್ ಮಾಡ್ತೀರಾ 100%. ನೋಡಿ, ಬಿಗ್ ಬಾಸ್ ಯಾರಿದ್ದೀರಾ ಬಿಗ್ ಬಾಸ್, ದಯವಿಟ್ಟು ನಮ್ಮ ಓಡ್ರೋ ಶ್ರೀನಿವಾಸ್ ಅವ್ರಿಗೆ ಕರೆಸಿ ದಿನ ಒಂದು ಹಾಡು ಹೇಳಿಸಿ, ಎಲ್ರಿಗೂ ಖುಷಿ ಪಡಿಸಿ. ಕಾಮಿಡಿ ಮಾಡ್ತಾರೆ, ಹಾಡ್ತಾರೆ, ಸಾಹಿತ್ಯ ಬರೀತಾರೆ, ಆಮೇಲೆ ಕನ್ನಡನ ಚೆನ್ನಾಗಿ ಎಲ್ರಿಗೂ ಹೇಳ್ಕೊಡ್ತಾರೆ ಅಲ್ಲಿರೋರ್ಗೆ. ಹಾಗಾಗಿ ಓಡ್ರೋ ಶ್ರೀನಿವಾಸ್ ಅವ್ರನ್ನ ಸ್ವಲ್ಪ ಫೋಕಸ್ ಮಾಡಿ, ಅವ್ರಿಗೊಂದು ಚಾನ್ಸ್ ಕೊಡಿ. ಎಂತೆಂಥವ್ರೋ ಕೊಟ್ಟಿದ್ದೀರಾ ಬಿಗ್ ಬಾಸ್, ಇಂಥವ್ರಿಗೊಂದು ಚಾನ್ಸ್ ಕೊಡಿ ಅಲ್ಲ. ದಯವಿಟ್ಟು ಬಿಗ್ ಬಾಸ್ ಅಲ್ಲಿ ನಾನು ಕೇಳ್ಕೊಳ್ಳೋದಂದ್ರೆ ಎಂತೆಂಥವ್ರಿಗೋ ಚಾನ್ಸ್ ಕೊಟ್ಟಿದ್ದೀರಾ ಸರ್, ನನಗೂ ಒಂದು ಚಾನ್ಸ್ ಕೊಡ್ರಿ ಸರ್. ಚಾನ್ಸ್ ಕೊಡ್ರಿ. ನನ್ನ ಒಂದು ಪ್ರತಿಭೆನ ನಾನು ಬಿಗ್ ಬಾಸ್ ಮನೇಲಿ ಹೊರ ತರ್ತೀನಿ ಸರ್. ಖಂಡಿತ ಒಳ್ಳೇದು ಮಾಡ್ತೀನಿ ಸರ್. ಸೂಪರ್ ಸರ್. ಸರ್, ಈಗ ನೀವೇ ಸಾಹಿತ್ಯ ಬರೆದು ಹಾಡಿದ್ದೀರಾ, ನಿಮ್ಗೆ ಇಷ್ಟವಾದ ಹಾಡು ಯಾವುದು ಸರ್? ಯಾಕಂದ್ರೆ ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಹಾಡ್ತೀರಾ ನಿಜವಾಗ್ಲೂ. ಯಾವ್ದಾದ್ರು ತುಂಬಾ ನನಗೆ ಇಷ್ಟವಾದ ಎಲ್ಲ ಇಷ್ಟನೇ ಸರ್. ಅದ್ರಲ್ಲಿ ತುಂಬಾ ಇಷ್ಟ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ದು ಹೊಸ ಬೆಳಕು, ಆಮೇಲೆ ಅಂಬರೀಷ್ ಅಣ್ಣವ್ರದ್ದು ಇದೆಯಲ್ಲ, ಹಾಡ್ಲಾ ಸರ್? ಹಾಡಿ ಸರ್. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ, ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ, ಅರಳುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ, ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ಓ ನಯನಗಳು ಹೀಗೆಯೇ ಎಂದು ಹೊಸ ನೋಟ ನೋಡಿ, ನಯನಗಳು ಹೀಗೆಯೇ ಎಂದು ಹೊಸ ನೋಟ ನೋಡಿ, ಮನಸ್ಸಿನಲ್ಲಿ ಸಂಭ್ರಮ ತುಂಬಿ ಹೊಸ ಗೀತೆ ಹಾಡಿ, ಧ್ರುವ ತಾರೆ ಮಿನುಗುವ ಹಾಗೆ ನೀ ಬಾಳ ಬಾನಲಿ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ, ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ, ಅರಳುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ, ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ವಾವ್, ಎಷ್ಟು ಚೆನ್ನಾಗಿ ಹಾಡ್ತಿರಲ್ಲ ಸರ್. ಯಾಕೆ ಬಿಗ್ ಬಾಸ್ ಬೇಕು ನಿಮಗೆ? ಸರಿಗಮಪ್ಪ, ಕನ್ನಡಕ್ಕೆ ಹೋಗಿಲೆ, ಎದೆ ತುಂಬಿ ಹಾಡುವೆನು, ಇಂಥ ಶೋಗಳಿಗೆ ಯಾಕೆ ಹೋಗ್ಬಾರ್ದು ನೀವು? ಇಲ್ಲ ಸರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ಗೆ ಹೋಗ್ಬೇಕು. ಅಂದ್ರೆ ನೀವೇ ಹಾಡುವಂತ ಹಾಡುಗಳನ್ನ ಹಾಡ್ತಾ ಇರಬೇಕು, ನಿಮ್ಮ ಒಂದು ಇದು ಗೊತ್ತಾಗಬೇಕು, ಟ್ಯಾಲೆಂಟು ನಮ್ಮ ಕರುನಾಡಿನ ಜನತೆಗೆ ಗೊತ್ತಾಗಬೇಕು ಸರ್. ಹಾಗಾಗಿ ನನಗೆ ಬಿಗ್ ಬಾಸ್ ಕಡೆನೇ ಒಲವು ಜಾಸ್ತಿ. ಓಕೆ ಸರ್. ಧ್ರುವ ಸರ್ಜಾ ಅವ್ರ ಮುಂದೆ ಓಡ್ರೋ ವೈರಲ್ ಆಗುತ್ತೆ, ಅದಾದ್ಮೇಲೆ ಏನಾದ್ರು ಸಿಕ್ಕಿದ್ರಾ ಧ್ರುವ ಸರ್? ಮತ್ತೆ ಮೀಟ್ ಮಾಡಿದ್ರಾ? ಮತ್ತೆ ಆಡ್ಬೇಕು ಅಂತ ಹೋಗಿದೆ. ಈ ಹಾಡನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ನೀವು ಇನ್ನೊಂದು ಹಾಡು ಹೇಳ್ಬಿಟ್ರೆ ಅದಕ್ಕೆ ನೆಕ್ಸ್ಟ್ ಹೇಳ್ತೀನಿ ಯಾವಾಗ ಆಡ್ಬೇಕು ಅಂತ. ರಿಲೀಸ್ ಮಾಡೋಣ ಅಂತ ಅವಾಗ ಆಡ್ರಿ ಅಂತ ಹೇಳಿದ್ರು ಸರ್. ಓಕೆ ಸರ್, ತುಂಬಾ ಖುಷಿ ಆಯ್ತು ನೀವು ನಮ್ಮ ನ್ಯಾಷನಲ್ ಟಿವಿಗೆ ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ. ನೋಡಿ ವೀಕ್ಷಕರೇ, ಇವತ್ತು ಓಡ್ರೋ ಹಾಡು ಹೇಳಿ ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಗಿದ್ದಾರೆ. ಇವ್ರನ್ನ ವೈರಲ್ ಮಾಡಿದಂಥ ಎಲ್ಲ ಟ್ರೋಲ್ ಪೇಜ್ಗಳು ಕೂಡ ಧನ್ಯವಾದಗಳನ್ನು ಹೇಳ್ತಾ,
ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನ್ಯಾಷನಲ್ ಟಿವಿಗೆ ಬಂದು ಒಂದು ಚಿಕ್ಕ ಒಂದು ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನ್ಯಾಷನಲ್ ಟಿವಿಗೆ ಮತ್ತು ನಿಮಗೆ ಸರ್ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸರ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.